ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣತೀಂ ಶಾಶ್ವತೀಮಾಶುದೇವಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥ ಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಬಾರಿ ನಾವು ನೋಡಿದ್ದು ಯಾವುದು ಅಂತ ಹೇಳಿದರೆ ಮರುದ್ದೇವತೆಗಳ ಹುಟ್ಟು, ಅದನ್ನ ನಾವು ನೋಡಿದ್ದು. ಈಗ ನಾವು ನೋಡಬೇಕಾಗಿರೋದು ವಜ್ರಾಂಗ ಮತ್ತೆ ವರಾಂಗಿ ಅಂತ. ಅವರಿಬ್ಬರ ದಾಂಪತ್ಯದಲ್ಲಿ, ವಜ್ರಾಂಗಿ ಮತ್ತೆ ವರಾಂಗರ ದಾಂಪತ್ಯದಲ್ಲಿ ಹುಟ್ಟಿದವ ತಾರಕಾಸುರ ಅಂತ. ಆ ತಾರಕಾಸುರನ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದಿತ್ತು. ಸ್ಕಂದ ಯಾಕೆ ಹುಟ್ಟಬೇಕಾಯಿತು ಅಂತ ಹೇಳಿದ್ರೆ ತಾರಕನನ್ನು ಕೊಲ್ಲಲಿಕ್ಕೆ. ಆ ತಾರಕಾಸುರನ ಬಗ್ಗೆ ಹೇಳ್ತಾ ಇದ್ದಾರೆ. ಒಬ್ಬ ಕನ್ಯೆಯನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಅವಳ ಹೆಸರು ವರಾಂಗಿ ಅಂತ. ಆ ವರಾಂಗಿಯನ್ನ ವಜ್ರಾಂಗನಿಗೆ ಕೊಟ್ಟರು. ಊರ್ಧ್ವಬಾಹು ಸದೈತ್ಯೇಂದ್ರ ಅಚರತ್ ಅಬ್ಧಸಹಸ್ರಕಂ ಕಾಲಂ ಕಮಲಪತ್ರಾಕ್ಷ ಶುದ್ಧ ಬುದ್ಧಿರ್ ಮಹಾತಪಾಹ. ಆ ವಜ್ರಾಂಗ ಅಂತನ್ನುವ ದೈತ್ಯ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ. ನಿರಾಹಾರನಾಗಿ ಘೋರ ತಪವಂಗೈದು ತಪೋರಾಶಿ ತಪೋನಿಧಿ ಎನಿಸಿದ. ಅವನ ತಪಸ್ಸು ಎಷ್ಟು ಭೀಕರ ಅಂತ ಹೇಳಿದ್ರೆ, ಸರೋವರದ ಒಳಗಡೆ ಹೋದವನು ಸಾವಿರಾರು ವರ್ಷ ಆಚೆಯೇ ಬರಲಿಲ್ಲ. ತೀರದಲ್ಲಿ ಅವನ ಹೆಂಡತಿ ಕಾಯ್ತಾ ಕೂತ್ಲು. ಏನು ಭಯಾನಕ! ಗಂಡ ಮುಳುಗಿದ್ದಾನೆ, ಎಲ್ಲಿಗೆ ಹೋಗಿದ್ದಾನೆ ಗೊತ್ತಿಲ್ಲ, ಕಾಯ್ತಾ ಕೂತಿದ್ದಾಳೆ ಇವಳು. ಇಂದು ಬರ್ತಾನೋ ನಾಳೆ ಬರ್ತಾನೋ ಅಂತ. ತಪಸ್ಸು ಮಾಡ್ತಾ ಇರೋದು ಅಂತ ಗೊತ್ತಿದೆ. ಹಾಗೆ ಒಳಗಡೆ ಹೋದಾಗ ಏನಾಯ್ತು, ಇಂದ್ರ ಬಂದ, ಥರಥರದ ಭಯಗಳನ್ನ ಒಡ್ಡಿದ. ಅವಳು ಕೂಡ ತಪಸ್ಸು ಮಾಡ್ತಾ ಇದ್ಲು. ಅವನೇನು ಮಾಡಿದ, ಯಾವುದ್ಯಾವುದೋ ರೀತಿಯಲ್ಲಿ ಬಂದು ಕಾಡಿದ. ಇಂದ್ರಶ್ಚಕ್ರೇ ವಿಭೀಷಿಕಾಂ, ಅವಳನ್ನು ಭಯಪಡಿಸಲಿಕ್ಕೆ ಅಂತ ನೋಡಿದ ಇಂದ್ರ. ಇಲ್ಲ, ಯಾಕೆಂದ್ರೆ ಇವನು ತಪಸ್ಸಿಗೆ ಅಂತ ಹೇಳಿ ನೀರಿನ ಒಳಗಡೆ ಮುಳುಗಿದ್ದಾನೆ. ಗಂಡನ ಹಾದಿಯನ್ನ ಕಾಯ್ತಾ ಕೂತವಳು ಇವಳು ತಪಸ್ಸು ಶುರು ಮಾಡಿಬಿಟ್ಲು, ವರಾಂಗಿ. ಇಂದ್ರ ಏನು ಮಾಡಿದ, ಭೂತ್ವಾತು ಮರ್ಕಟಃ ತತ್ರ, ಒಂದು ದೊಡ್ಡ ಕಪಿವೇಷವನ್ನು ಧರಿಸಿ ಬಂದ. ಚಕ್ರೇ ವಿಲೋಲಂ ನಿಶೋಷಂ ತುಂಬಿ ಘಟ ಕರಂಡಕಂ, ಆಶ್ರಮವನ್ನೆಲ್ಲ ಹಾಳು ಮಾಡಿದ. ಹೆಣ್ಣು ಮಕ್ಕಳಿಗೆ ಅತ್ಯಂತ ಪ್ರಿಯವಾದ ಪಾತ್ರೆ ಪಡಗಗಳನ್ನು ಹಾಳು ಮಾಡಿದರೂ ಕೂಡ ಅವಳು ತಪಸ್ಸು ಬಿಟ್ಟು ಏಳಲಿಲ್ಲ. ತತಸ್ತು ಮೇಘರೂಪೇಣ ಕಂಪಂ ತಸ್ಯಾ ಕರೋನ್ ಮಹಾನ್ ತಥೋ ಭುಜಂಗ ರೂಪೇಣ ಬದ್ಧಾಚ ಚರಣದ್ವಯಂ. ಆಮೇಲೆ ಟಗರಿನ ವೇಷ ಹಾಕಿಕೊಂಡು ಬಂದ. ಮೋಡವಾಗಿ ಬಂದು ಜೋರಾಗಿ ಮಳೆಗೆರೆದ. ಹಾವಿನ ರೂಪದಲ್ಲಿ ಬಂದು ಕಾಲಿಗೆ ಸುತ್ತಿದ. ಅವಳನ್ನು ಎಳೆದ. ತಪೋಬಲಾಢ್ಯಾಸಾತಸ್ಯ ನವಧ್ಯತ್ವಂ ಜಗಾಮಹ. ತಪೋಬಲವಿದ್ದದ್ದರಿಂದ ಅವಳು ಸಾಯಲಿಲ್ಲ. ಹಾಗಂತ ಹೇಳಿ ವಿಚಲಿತವೂ ಆಗಲಿಲ್ಲ. ತಥೋ ಗೋಮಾಯು ರೂಪೇಣ
ತಸ್ಯಾದೂಷಯದಾಶ್ರಮಂ, ನರಿವೇಷ ಹಾಕಿಕೊಂಡು ಬಂದು ಊ ಅಂತ ಊಳಿಟ್ಟ. ವಿಭೀಷಿಕಾಭಿ ಅನೇಕಾಭಿ ಕ್ಲಿಶ್ಯನ್ ಪಾಕಶಾಸನ, ತರತರದ ಭಯಗಳನ್ನು ಒಡ್ಡಿ ಅವಳಿಗೆ ಕ್ಲೇಶವನ್ನು ತಂದುಕೊಟ್ಟ. ವಿರರಾಮ ಯದಾ ನೈವಂ ವಜ್ರಾಂಗ ಮಹಿಷೀತದ, ಏನು ಮಾಡಿದ್ರೂ ಅವಳನ್ನು ತಪಸ್ಸಿನಿಂದ ವಿಚಲಿತಗೊಳಿಸ್ಲಿಕ್ಕಾಗಲಿಲ್ಲ. ಆ ವರಾಂಗಿಯ ತಪಸ್ಸು ಆ ತರಹದ್ದು. ಏತಸ್ಮಿನ್ ನಂತರೇ ಜಾತಃ ಕಾಲೋ ವರ್ತತಃ ಸ್ತ್ರಿಕಃ, ಈ ರೀತಿ 1000 ವರ್ಷ ಕಳೆಯಿತು. ಆಗ ಬ್ರಹ್ಮದೇವರು ವಜ್ರಾಂಗನಿಗೆ ಕಾಣಿಸಿಕೊಂಡ್ರು. ದದಾಮಿ ಸರ್ವಕಾಮಾನಸ್ತೆ ಉತ್ತಿಷ್ಠ ದಿತಿನಂದನ, ಮಗು ದ್ವಿತೀಯ ಮಗನೇ ಏಳು, ನಿನಗೆ ಏನು ವರ ಬೇಕು ಕೇಳು ಹೇಳ್ತೇನೆ ಎಂದಾಗ ಅವನು ಕೈಗಳನ್ನು ಮುಗಿದು ಆಸುರೋ ಮಾಸ್ತು ಮೇ ಭಾವ ಸಂತು ಲೋಕ ಮಮಾಕ್ಷಯಾ, ಯಾವುದೋ ಹಣೆಬರಹದಿಂದ ಈ ಆಸುರ ಭಾವ ಬಂದಿದೆ, ನನಗೆ ಈ ಆಸುರ ಭಾವ ಬೇಡ, ದಯವಿಟ್ಟು ಸಾತ್ವಿಕವಾದ ಭಾವ ನನ್ನಲ್ಲಿ ಮೂಡುವಂತೆ ಮಾಡಿ ನನಗೆ ಒಳ್ಳೆ ಲೋಕಗಳು ಸಿಗಲಿ. ತಪಸ್ಸೇವ ರತಿರ್ಮೇಸ್ತು ಶರೀರಸ್ಯಾಸ್ತು ವರ್ತನಂ, ನನ್ನ ಮನಸ್ಸು ತಪಸ್ಸಿನಲ್ಲಿಯೇ ಇರಲಿ, ನಾನು ಹೆಚ್ಚು ರತಿಗೆ ಒಳಗಾಗುವುದು ಬೇಡ. ಆಹಾರಮಿಚ್ಛನ್ ಭಾರ್ಯಾಂ ಸ್ವಾಂ ನದದರ್ ಶಾಶ್ರಮೇ ಸ್ವಕೆ, ಆಯಿತು ಅಂತ ಹೇಳಿ ಬ್ರಹ್ಮದೇವರು ನಿನ್ನ ಅಪೇಕ್ಷೆ ಯೋಗ್ಯವಾಗಿದೆಯಪ್ಪ, ಇದನ್ನೇ ಕೊಡ್ತೇನೆ ಅಂದ್ರು. ತಪಸ್ಸು ಮುಗಿದ ಮೇಲೆ ಜೋರು ಹಸಿವಾಗತ್ತೆ ಸಾಮಾನ್ಯವಾಗಿ. ಆಶ್ರಮಕ್ಕೆ ಅಂತ ಬಂದ ಹೆಂಡತಿ ಇಲ್ಲ. ಕ್ಷುಧಾವಿಷ್ಟ ಸಶೈಲಸ್ಯ ಗಹನಂ ಪ್ರವಿವೇಶ ಆದಾತುಂ ಫಲಮೂಲಾನಿ ಸಚ ತಸ್ಮಿನ್ ವ್ಯಲೋಕಯತ್. ಹಸಿವಾಯಿತು, ಸರಿ ಅವಳೆಲ್ಲೂ ಕಾಣಿಸ್ತಾ ಇಲ್ಲ, ಬೆಟ್ಟದತ್ತರ ಹೋಗಿ ಏನಾದರೂ ನೋಡೋಣ, ಏನಾದರೂ ತಿನ್ನೋಣ ಅಂತ ಗೆಡ್ಡೆ ಗೆಣಸುಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಕಾದ್ರೆ ತನ್ನ ಹೆಂಡತಿಯನ್ನ ಕಂಡ, ಅಳ್ತಾ ಇದ್ದಾಳೆ. ಅವಳನ್ನು ನೋಡಿದ, ಅವಳಿಗೆ ಯಾರೋ ಹಿಂಸೆಯಾಗುವಂತೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಅವಳನ್ನು ಎಳೆದಿದ್ದಾರೆ, ಅವಳನ್ನು ನೆಲದಲ್ಲಿ ದರದರನೆ ಎಳ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಯಿತು. ಕೇಳಿದ, ಕೇನ ತೇಪ ಕೃತಂ ಭೀರು ಯಮಲೋಕಂ ಇಯಾಸುನ, ಯಾರಪ್ಪ ಹೀಗೆ ಮಾಡಿದ್ದು ನಿನಗೆ? ಕಂವಾ ಕಾಮಂ ಪ್ರಯಚ್ಛಾಮಿ ಶೀಘ್ರಂ ಮೇ ಬ್ರೂಹಿ ಭಾಮಿನಿ, ನಿನ್ನ ಬಯಕೆಯನ್ನ ಹೇಳು, ನಾನು ಈಡೇರಿಸ್ತೇನೆ ಅಂತಂದ. ಈ ರೀತಿ ಮತ್ಸ್ಯಪುರಾಣದಲ್ಲಿ 146 ತ್ರಾಸಿತಾಸ್ಮ್ಯಪ ವಿದ್ಧಾಸ್ಮಿ ತಾಡಿತಾ ಪೀಡಿತಾಪಿ ಚ ರೌದ್ರೇಣ ದೇವರಾಜೇನ ನಷ್ಟನಾಥೇವ ಭೂರಿಚಃ, ನಾನು ಪೆಟ್ಟು ತಿಂದಿದ್ದೇನೆ, ಪೀಡೆಗೊಳಗಾಗಿದ್ದೇನೆ. ಈ ಪೆಟ್ಟು ತಿನ್ನಿಸಿದವ, ಪೆಟ್ಟು ಕೊಟ್ಟವ, ಪೀಡಿಸಿದವ ದೇವರಾಜ ಇಂದ್ರ. ದುಃಖಪಾರಮ ಪಶ್ಯಂತಿ ಪ್ರಾಣಾನ್ ತ್ಯಕ್ತುಂ ವ್ಯವಸ್ಥಿತ, ದುಃಖ, ವಿಪರೀತ ದುಃಖ, ನಾಶ, ದೇಹವನ್ನೇ ಬಿಟ್ಬಿಡೋಣ ಅಂತ. ಆದ್ದರಿಂದ ಕಡೆಗೂ ನೀನು ಬಂದೆಲ್ಲ, ನನ್ನ ಎಲ್ಲ ಕಷ್ಟಗಳನ್ನು ಪರಿಹರಿಸುವಂತಹ ಒಬ್ಬ ಮಗನನ್ನ ಕೊಡು. ತಾರಕ ಅಂದ್ರೆ ದಾಟಿಸುವವ ಅಂತ. ತಾರಕ ಅಂತ ಹೇಳಿದ್ರೆ ಹಳೆಗನ್ನಡದಲ್ಲಿ ಒಂದು ಬಿಲ್ಲೆ, ಹಲವು ತಾರಕಗಳು ಕೂಡಿ ಒಂದು ಆಣೆ, ಹಲವು ಆಣೆಗಳು ಕೂಡಿ ಒಂದು ಪೈಸೆ, ಹಲವು ಪೈಸೆಗಳು ಕೂಡಿ 16 ಆಣೆ ಕೂಡಿ 1 ರೂಪಾಯಿ, ಆ ಹಲವು ರೂಪಾಯಿಗಳು ಕೂಡಿ 100, ಹಂಗೆ ಲೆಕ್ಕ. ಪುರಂದರದಾಸರದು ಕೇಳಿರಬಹುದು, ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ, 2 ಪನ್ನದು. ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ,
ಅದು ಎರಡರ್ಥದಲ್ಲಿದೆ. ಒಂದು ಆಣೆಗೆ ಒಂದು ಬಿಂದಿಗೆ, ಅದನ್ನ ಕೊಡು. ತಾರಕ ಅಂತಂದ್ರೆ ದುಡ್ಡಿನಲ್ಲಿ ಅತ್ಯಂತ ಕೆಳಗಿನದ್ದು, ಅದಕ್ಕೆ ಒಂದು ಬಿಂದಿಗೆ. ಗರ್ಭಿಣಿ ಸ್ತ್ರೀಯನ್ನ ಕುರಿತು ಹೇಳಿದ್ದು ಅಂತ ದೇಹ. ಆಮೇಲೆ ತಾರಕ್ಕ ಬಿಂದಿಗೆ, ಅಕ್ಕ ಒಳ್ಳೆ ಶರೀರ ನಿನ್ನ ಇದರಲ್ಲಿ ಮೂಡಲಿ ಅಂತ ಎರಡು. ಮತ್ತೆ ಒಳ್ಳೆ ಮಗುವನ್ನ ಪಡಿ. ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೇ ಬಿಂದಿಗೆಯ. ಬಿಂದಿಗೆ ಒಡೆದರೆ ಒಂದೇ ಕಾಸು, ತಾರೇ ಬಿಂದಿಗೆಯ. ರಾಮ ನಾಮವೆಂಬ ಗುಣವುಳ್ಳ ನೀರಿಗೆ ತಾರೇ ಬಿಂದಿಗೆಯ. ಅಲ್ಲಿ ತಾರಕ ಅಂತ ಹೇಳಿದ್ರೆ ಅತ್ಯಂತ ಸಣ್ಣ ಒಂದು ಡಿಜಿಟ್, ಅದು ಪೈಸೆಗಿಂತ ಕೆಳಗಿನದ್ದು ತಾರಕ ಅಂತ ಕರಿತಾ ಇದ್ರು ಆಗ. ಇವಾಗ ತಾರಕ, ಆಣೆ, 16 ಆಣೆ, ಒಂದು ಅಂದ್ರೆ ನಮ್ಮ ಕಾಲದಲ್ಲೇ ಇರಲಿಲ್ಲ, ಇನ್ನು ಈ ಮಕ್ಕಳಿಗೆ ಎಲ್ಲಿ ಗೊತ್ತಾಗತ್ತೆ. ಆದ್ದರಿಂದ ತಾರಕ ಅಂತ ಹೇಳಿದ್ರೆ ಹಳಗನ್ನಡದಲ್ಲಿ ಹಾಗೆ. ಇನ್ನು ಸಂಸ್ಕೃತದಲ್ಲಿ ತಾರಕ ಅಂದ್ರೆ ಏನು? ದಾಟಿಸುವವ ಅಂತ. ಅವಳೇನ್ ಕೇಳಿದ್ಲು? ಪುತ್ರಂ ಮೇ ತಾರಕಂ ದೇಹಿ ದುಃಖ ಶೋಕ ಮಹಾರಣವಾತ್. ಈ ರೀತಿ ಯಾರ್ಯಾರೋ ಬಂದು ಕಾಡುವ ದುಃಖವಿರದಿರಲಿ ಅಂತ ಕೇಳ್ಕೊತಾ ಇದ್ದೇನೆ. ಅಂತಹ ತಾರಕನಾದ ಒಬ್ಬ ಮಗ ಬೇಕು. ಶಕ್ತೋಪಿ ದೇವರಾಜಸ್ಯ ಪ್ರತಿಕರ್ತುಂ ಮಹಾಸುರ. ನನಗೆ ವಿಪರೀತ ಕಾಡಿದ ಇಂದ್ರನಿಗೆ ಸರಿದೊರೆಯಾದ ಒಬ್ಬ ಮಗ ಬೇಕು ಅಂತ ಕೇಳಿದ್ರು. ಆಗ ಸಂಕಲ್ಪವನ್ನ ತಿಳಿದು ಬ್ರಹ್ಮದೇವರೇ ಬಂದ್ರು. ಕಿಮರ್ಥಂ ಪುತ್ರಂ ಭೂಯಸ್ತ್ವಂ ನಿಯಮಂ ಕ್ರೂರಮಿಚ್ಛಸಿ ಆಹಾರಾಭಿಮುಖೋ ದೈತ್ಯ ತನ್ನೋ ಬ್ರೂಹಿ ಮಹಾವ್ರತ. ಮತ್ತೆ ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ. ಹೆಂಡತಿ ಕೇಳಿದ್ಲು, ಇಂದ್ರನನ್ನು ಕಾಡಿಸುವಂತಹ ಒಬ್ಬ ಮಗ ಬೇಕು ಅಂತ. ಮತ್ತೆ ತಪಸ್ ಮಾಡಿದ. ಈ ಸರ್ತಿ ಬ್ರಹ್ಮದೇವರು ಬೇಗ ಬಂದ್ಬಿಟ್ರು. ಮೊದಲನೇ ಸರ್ತಿ ಏನ್ ಕೇಳ್ದ ಅವನು? ತಪಸ್ಸಿನಲ್ಲಿಯೇ ನನ್ನ ಬುದ್ಧಿ ಇರಲಿ ಇಂದ. ಎರಡನೇ ಸರ್ತಿ ಅವನ ಸ್ವಭಾವ ಜಾಗೃತ ಆಗಿ ಹೋಯಿತು. ಅವನೇನು ಮಾಡಿದ? ಮತ್ತೆ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದಾಗ ಬ್ರಹ್ಮದೇವರು ಈ ಸರ್ತಿ ಬೇಗ ಬಂದು, ಯಾಕಪ್ಪ ಬೇಕು? ಆಹಾರಾಭಿಮುಖೋ ದೈತ್ಯ, ನೀನು ಆಹಾರಕ್ಕೆ ಅಂತ ಹೇಳಿ ಹೊರಟೆ. ಆಹಾರ ತಿಂದ್ಯೋ ಸಿಕ್ತೋ ಬಿಡ್ತೋ ಗೊತ್ತಿಲ್ಲ, ಇದಕ್ಕಿದ್ದಾಗ ತಪಸ್ಸು ಶುರು ಮಾಡ್ಬಿಟ್ಟಿದ್ದಿ. ಏನಿದು ಹೀಗೆ? ಯಾವ ದಬ್ಧತಃಸ್ತ್ರೇಣ ನಿರಾಹಾರಸ್ಯ ಯತ್ಫಲಂ ಕ್ಷಣೇನೈಕೇನ ತಲ್ಲಭ್ಯಂ ತ್ಯಕ್ತ್ವಾಹಾರಮುಪಸ್ಥಿತಂ. ಯಾವ ದಬ್ಧತಃಸ್ತ್ರೇಣ, 1000 ವರ್ಷಗಳ ಕಾಲ ನಿರಾಹಾರನಾಗಿದ್ರೆ ಏನು ಫಲವೋ, ಕಾಮತ್ಯಾಗ ಮಾಡಿದ್ರೆ ಅಷ್ಟು ಫಲ. ಸಾವಿರ ವರ್ಷಗಳ ಕಾಲ ನಿರಾಹಾರ ಮಾಡಿದರೆ ಏನು ಫಲವೋ ಅಷ್ಟು ಫಲ ಕಾಮತ್ಯಾಗ ಮಾಡಿದ್ರೆ ಫಲ. ನೋಡಿದ್ರ? ಅದನ್ನೆಲ್ಲ ಮಾಡೋದು ಯಾಕೆ? ವ್ರತಾದಿಗಳನ್ನ ಮಾಡೋದು ಯಾಕೆ? ಆಸೆಯನ್ನ ಪಡ್ಕೊಳ್ಳಿಕ್ಕಲ್ಲ, ಆಸೆಯಲ್ಲಿ ತೊಡಗಲಿಕ್ಕಲ್ಲ, ಆಸೆಯನ್ನ ಬಿಡ್ಲಿಕ್ಕೆ. ಹಬ್ಬದಲ್ಲಿ ಹಾಗಲ್ಲ. ಹಬ್ಬದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಇದು ಕೊಡು ಅದು ಕೊಡು ಅಂತ ಕೇಳೋದು. ಆ ಹಾಡಿನಲ್ಲೇ ಅದೆಲ್ಲ ಬಂದ್ಬಿಡತ್ತೆ. ನಾವೇನು ಹೇಳಬೇಕಾದ ಅಗತ್ಯವೇ ಇಲ್ಲ. ಅವರೊಂದು ವರಮಹಾಲಕ್ಷ್ಮಿದೊಂದು ವರವ ಕೊಡು ತಾಯಿ ವರವ ಕೊಡು ಅಂತ ಹೇಳಿ ಒಂದಿಷ್ಟು ಉದ್ದಲಿಷ್ಟು, ಅದು ಕೊಡು ಇದು ಕೊಡು ಹಾಗೆ ಕೊಡು ಹೀಗೆ ಕೊಡು ಅಂತ. ಅಂದ್ರೆ ನಾನು ಬೈತಾ ಇಲ್ಲ. ವಾಸ್ತವ ಪ್ರಾಚೀನ ಭಾರತದ ಕಲ್ಪನೆ ಏನಿದೆ ಅದಕ್ಕೂ ಈಗಿನ ಹಬ್ಬ ಮತ್ತೆ ವ್ರತಕ್ಕೂ ಇರುವಂತಹ ಡಿಫ್ರೆನ್ಸ್ ಅನ್ನು ನಾನು ಹೇಳ್ತಾ ಇರೋದು. ಹೀಗಾಗಿ ವ್ರತ ಮಾಡಿದಾಗ ನಮಗೆ ಕಾಮತ್ಯಾಗವೇ ಫಲ. ಆದ್ರೆ ನೀನು ನಿರಾಹಾರ ಮಾಡಿದಿ, ನಿರಾಹಾರದಿಂದ ತಪಸ್ಸೇನೋ ಮಾಡಿದಿ. ಆ ನಿರಾಹಾರದ ಫಲ ಏನು? ಕಾಮತ್ಯಾಗ. ಅದನ್ನೂ ಮಾಡಿದೆ. ಆದ್ರೆ ಈಗ ಮಾಡ್ತಾ ಇರುವಂತಹ ತಪಸ್ಸು
ಆ ಕಾಮವನ್ನು ಮತ್ತೆ ಹಿಡ್ಕೊಳ್ಳೋ ಮೂಲಕ ಮತ್ತೆ ಬ್ಯಾಕ್ ಟು ದ ಪೆವಿಲಿಯನ್ ಆ ತರಹ ಹೋಗಲಿಕ್ಕೆ ನೀನು ಹೊರಡ್ತಾ ಇದ್ದಿ. ಚಿಂತಯನ್ ತಪಸಾಯುಕ್ತೋ ಹೃದಯ ಬ್ರಹ್ಮ ಮುಖೇರಿತಂ. ಅದೊಂದು ಸ್ವಲ್ಪ ಯೋಚನೆ ಮಾಡಿದ, ಆದರೂ ಕೂಡ ಕೈಗಳನ್ನು ಮುಗಿದು ನುಡಿದ, ಉತ್ಥಿತೇನ ಮಯಾ ದೃಷ್ಟ ಸಮಾಧಾನಾತ್ವದಾಜ್ಞಯ ಮಹಿಷಿ ಭೀಷಿತಾದೀನ ರುದತಿ ಶಾಖಿನ ಸ್ಥಳೇ. ಆಗ ವಜ್ರಾಂಗ ಹೇಳಿದ, ನೋಡಿ ಬ್ರಹ್ಮದೇವರೇ, ನಿಮ್ಮ ಉಪದೇಶ ಮೊದಲಾದವುಗಳೆಲ್ಲ ನನಗೆ ಮೊದಲೇ ಮುಟ್ಟಿತ್ತು. ನೀವು ಹೇಳಿದಿರಿ ಏನು ವರ ಬೇಕು ಕೇಳು ಅಂತ. ನಾನು ನಿಮ್ಮಿಂದಲೇ ಪ್ರಚೋದಿತನಾಗಿ ಕೇಳಿದೆ, ಯಾವ ವರವೂ ಬೇಡ ನನಗೆ, ತಪಸ್ಸಿನಲ್ಲಿ ರುಚಿ ಇರಲಿ ಅಂತ ಕೇಳಿದೆ. ಆಮೇಲೆ ಊಟ ಮಾಡಬೇಕು ಅಂತ ಹೇಳಿ ಮಾನುಷವಾದ ಬಯಕೆಯಿಂದ ಹೋದ್ರೆ ಅಲ್ಲಿ ನನ್ನ ಹೆಂಡತಿ ಅಳ್ತಾ ಕೂತಿದ್ಲು. ನಾನು ಕೇಳಿದೆ ಏನು ಬೇಕು ನಿನಗೆ ಅಂತ. ಆಗ ಅವಳು ಸ್ಖಲಿತಾಕ್ಷರಂ ತಡವರಿಸಿ ಹೇಳಿದಳು, ತ್ರಾಸಿತಾಸ್ಮಿ ಅಪವಿದ್ಧಾಸ್ಮಿ ಕರ್ಷಿತಾ ಪೀಡಿತಾಸ್ಮಿ ಚ. ನಾನು ದಣಿದಿದ್ದೇನೆ, ಪೆಟ್ಟು ಬಿದ್ದಿದೆ, ನೆಲದಲ್ಲಿ ಎಳೆಯಲ್ಪಟ್ಟಿದ್ದೇನೆ, ಪೀಡಿತಳಾಗಿದ್ದೇನೆ. ಇದಕ್ಕೆಲ್ಲ ಕಾರಣ ದೇವರಾಜ. ಬಹಳ ದುಃಖ ಆಗ್ತಾ ಇದೆ, ಪ್ರಾಣವನ್ನ ಬಿಡ್ಲಿಕ್ಕೆ ಅಂತ ಅಂದುಕೊಂಡೆ, ಆದರೆ ಅದು ಸರಿಯಲ್ಲ ಅಂತ ಹೇಳಿ ನಿನ್ನನ್ನು ಕೇಳ್ತಾ ಇದ್ದೇನೆ. ಪುತ್ರಮ್ಮೆ ತಾರಕಂ ದೇಹಿ ಅಂತ ಅವಳು ಹೇಳಿದಳು. ನಾನದನ್ನು ಕೇಳಿದೆ, ನನ್ನ ಬಯಕೆಯನ್ನು ಈಡೇರಿಸೋರು ನೀವೇ, ಅದಕ್ಕೆ ತಪಸ್ಸು ಮಾಡಿದೆ. ಅವಳಿಗೆ ಮಕ್ಕಳನ್ನ ಒಳ್ಳೇದು ಕೊಡಬೇಕು ಅಂದ್ರೆ ನಾನು ನಿಮ್ಮನ್ನ ಕೇಳಿ ಪಡೆದು ಕೊಡಬೇಕು. ಏತಚ್ಛ್ರುತ್ವಾ ವಚೋ ದೇವ ಪದ್ಮಗರ್ಭೋದ್ಭವಸ್ತದಾ. ಬ್ರಹ್ಮದೇವರು ಇದನ್ನ ಕೇಳಿ ಹೇಳಿದರು, ಅಲಂ ತೇ ತಪಸಾ ವತ್ಸ ಮಾ ಕ್ಲೇಶೇ ದುಸ್ತರೇ ವಿಷಾ. ಮಗು, ಸಾಕು ತಪಸ್ಸು, ಸಾಕು ಈ ಕ್ಲೇಶ. ನಿನ್ನ ಮಗ ತಾರಕ ಅಂತ ಹುಟ್ಟುತ್ತಾನೆ, ಬಹಳ ಬಲ. ದೇವ ಸೀಮಂತಿ ನೀನಾಂತು ಧಮ್ಮಿಲ್ಲಸ್ಯ ವಿಮೋಕ್ಷಣ. ಧಮ್ಮಿಲ್ಲ ಅಂದ್ರೆ ಕೇಶಪಾಶ, ಜಡೆ ಅಂತ ಹೇಳ್ತಾರೆ. ಧಮ್ಮಿಲ್ಲ ಕೇಶಪಾಶೇ ಸ್ಯಾತ್. ಧಮ್ಮಿಲ್ಲ ಅಂತ ಕನ್ನಡ ತಗೋಬಾರದು, ಧಮ್ಮಿಲ್ಲ ಅಂತ ಪದ. ಧಮ್ಮಿಲ್ಲಸ್ಯ ವಿಮೋಕ್ಷಣ. ಹೆಣ್ಣು ಮಕ್ಕಳ, ದೇವಲೋಕದ ಹೆಣ್ಣು ಮಕ್ಕಳ ಜಡೆ ಬಿಚ್ಚಿಸುವವನಾಗುತ್ತಾನೆ ಅಂತ ಆ ಕಾಲದಲ್ಲಿ ಅದೊಂದು ಸ್ಟೈಲು. ಗಂಡನಿಲ್ಲದೆ ಹೋದಾಗ ಜಡೆಯನ್ನು ಬಿಚ್ಚುವುದು ಅಂತ. ಅವಾಗಿನ ಜಡೆ ಬಿಚ್ಚೋದು ಅವತ್ತಿನ ಫ್ಯಾಷನ್ ಅಲ್ಲ. ಅವತ್ತಿನ ಫ್ಯಾಷನ್ ಜಡೆ ಕಟ್ಟಿಕೊಳ್ಳೋದು, ಆಮೇಲೆ ಈಗ ಜಡೆ ಬಿಚ್ಚೋದು. ಅದು ಒಂದೊಂದು ಕಾಲದ ನಿಯಮಗಳು. ಅದು ಏನು ಇದಲ್ಲ, ಇದು ಚಂದ ಅಂತ ಕಾಣುತ್ತೆ, ಅದು ಚಂದ ಅಂತ ಕಾಣುತ್ತೆ, ಇವೆಲ್ಲ ಆ ಕಾಲದ್ದು. ಅದು ಪುಣ್ಯವೂ ಅಲ್ಲ ಪಾಪವೂ ಅಲ್ಲ. ದೇವ ಸೀಮಂತಿನಿ ನಾಂತು ಧಮ್ಮಿಲ್ಲಸ್ಯ ವಿಮೋಕ್ಷಣ. ದೇವ ಲೋಕದ ಸ್ತ್ರೀಯರಿಗೆ ವೈಧವ್ಯದ ಭಯವನ್ನು ತರ್ತಾನೆ. ಆಗತ್ಯಾನಂದಯಾಮಾಸ ಮಹಿಷೀಂ ಹರ್ಷಿತಾನನಃ. ಹೀಗೆ ಹೇಳಿದ ಕೂಡಲೇ ಬ್ರಹ್ಮದೇವರಿಗೆ ನಮಸ್ಕರಿಸಿದ. ಸೀದ ದಡದಡನೆ ಹೆಂಡತಿಗೆ ಬಂದು ಹೇಳಿದ, ಏನು ಚಿಂತೆ ಮಾಡಬೇಡ, ಬ್ರಹ್ಮದೇವರು ಹೇಳಿದ್ದಾರೆ, ನೀನು ಕೇಳಿದಂತಹ ಮಗ ನಿನಗೆ ಸಿಗುತ್ತಾನಂತೆ ಅಂತ. ಈ ರೀತಿ ವರಾಂಗಿ ವಜ್ರಾಂಗನಿಂದ ಗರ್ಭವನ್ನು ಪಡೆದಳು. ಅದು ಏನಾಯ್ತೋ ಏನೋ, ಅವಳಿಗೆ ಮತ್ತೆ 1000 ವರ್ಷ ಬಸಿರನ್ನ ಹೊಟ್ಟೆಯಲ್ಲಿಯೇ ಇಟ್ಟುಕೊಂಡಿದ್ಲು, ಹೆರಲಿಲ್ಲ. 1000 ವರ್ಷ ಆದಮೇಲೆ ವರಾಂಗಿ ಸುಷುವೆ ಸುತಂ ಮಗನನ್ನ ಪಡೆದಳು. ಜಾಯಮಾನೇತು ದೈತ್ಯೇಂದ್ರೇ. ಅವನು ದೈತ್ಯೇಂದ್ರ ಹುಟ್ಟಿದ ಕೂಡಲೇ ದೇವತೆಗಳಿಗೆ ಭಯ ಆಯಿತು. ಆಯ್ತಾ, ಗಾಳಿ ಒರಟಾಗಿ ಬೀಸಿತು, ಬೆಟ್ಟ ನಡುಗಿತು. ನೇದುರು ವ್ಯಾಲ ಮೃಗ ಅಪಿ, ಕ್ರೂರ ಮೃಗಗಳೆಲ್ಲ ಗರ್ಜನೆ ಮಾಡಿದವು. ಚಂದ್ರ ಸೂರ್ಯರು ಕಾಂತಿ ಕಳೆದುಕೊಂಡ್ರು. ದಿಕ್ಕುಗಳಲ್ಲಿ ಎಲ್ಲ ಕತ್ತಲು ಆವರಿಸಿತು. ಇದು ದೈತ್ಯರು ಹುಟ್ಟಿದಾಗ ಆದ ಘಟನೆ. ಆಜಗ್ಮುಹು ಹೃಷಿತಾಸ್ತತ್ರ ತಥಾಚ ಅಸುರ ಯೋಷಿತಃ. ಅಸುರರ ಹೆಣ್ಣು ಮಕ್ಕಳು ಖುಷಿಯಾದರು, ದೇವತೆಗಳ ಹೆಣ್ಣು ಮಕ್ಕಳಿಗೆ ಆತಂಕ ಬಂತು.
ತಥೋ ಮಹೋತ್ಸವೋ ಜಾತೋ ದಾನವಾನಾಂ ದ್ವಿಜೋತ್ತಮಾಃ ನೃತುರ್ಹು ಹರ್ಷ ಸಮಾವಿಷ್ಟ ಸಂಯುಕ್ತಾಃ ನೃತುಶ್ಚಾಪ್ಸರೋಗಣ ಅಸುರಾಂಗನಾ ಅಸುರಾಂಗನೆಯರೆಲ್ಲ ಡ್ಯಾನ್ಸ್ ಮಾಡಿದರಂತೆ. ನಮಗೆ ರಕ್ಷಣೆ ನೀಡುವಂತಹ ಒಬ್ಬ ಒಳ್ಳೆ ಮಗು ಬರುತ್ತೆ ಅಂತ. ಈ ರೀತಿ ದೇವತೆಗಳೆಲ್ಲ ಹೀಗಾಯಿತು. ದಾನವರಿಗೆ ಉತ್ಸವ ಆಯಿತು. ವರಾಂಗಿಗೆ ಒಬ್ಬ ಮಗ ಹುಟ್ಟಿದ. ಆ ಮಗನನ್ನು ನೋಡಿದಳು ಅವಳು. ದೇವೇಂದ್ರ ವಿಜಯಂತು ತದೇವಸ. ದೇವೇಂದ್ರ ವಿಜಯ, ಇಂದ್ರನನ್ನ ಗೆಲ್ತಾನೆ ಅಂತ ಅವಳು ಅಂದುಕೊಂಡು ಮಗುವನ್ನು ನೋಡಿದ ಕೂಡಲೇ. ಅವನೇನು ಮಾಡಿದ? ಹುಟ್ಟಿದ ಕೂಡಲೇ ಬೆಳೆದು ಬಿಟ್ಟ. ದೈತ್ಯರಿಗೆಲ್ಲ ಕೂಡಲೇ ಬೆಳವಣಿಗೆ ಇರುತ್ತೆ. ಅದರಿಂದಾಗಿ ಮನುಷ್ಯರ ಮಕ್ಕಳ ತರಹ ಬೆಳೆಸುವಾಗ ತಲೆ ಚಚ್ಕೊಳ್ಳೋದು ಇವೆಲ್ಲ ಇರೋದೇ ಇಲ್ಲ. ಸೀದಾ ಹುಟ್ಟೋದೆ. ದೈತ್ಯರ ಮಕ್ಕಳು ಬೆಳೆದು ಬಿಡೋದೆ. ಆಯ್ತಾ? ಸತು ಪ್ರಾಪ್ಯ ಮಹಾರಾಜ್ಯಂ ತಾರಕೋ ಮುನಿ ಸತ್ತಮಾಹ ಉವಾಚ ದಾನವ ಶ್ರೇಷ್ಠಾನ್ ಯುಕ್ತಿಯುಕ್ತಮಿದಂ ವಚಃ. ಹೀಗೆ ಸ್ವಲ್ಪ ದಿವಸ ಕಳೆದ ಮೇಲೆ ತಾರಕ ಎಲ್ಲ ದೈತ್ಯರನ್ನ ಸೇರಿಸಿ ಒಂದು ಉಪನ್ಯಾಸ ಮಾಡಿದ ಅನ್ನುವಲ್ಲಿಗೆ 147ನೆಯ ಅಧ್ಯಾಯ. ಶೃಣುಧ್ವಮಸುರಾಸ್ಸರವೇ ವಾಕ್ಯಂ ಮಮ ಮಹಾಬಲಾಹ. ಎಲೈ ಅಸುರರೇ, ನನ್ನ ಮಾತನ್ನು ಕೇಳಿ. ಶ್ರೇಯಸೇ ಕ್ರಿಯತಾಂ ಬುದ್ಧಿ ಸರ್ವೈಕೃತ್ಯಸ್ಯ ಸಂವಿಧೌ. ಕೆಲಸಗಳನ್ನು ಚೆನ್ನಾಗಿ ಮಾಡ್ರಿ. ಅದು ಶ್ರೇಯಸ್ಸಿಗೆ ಕಾರಣ ಆಗಬೇಕು. ಶ್ರೇಯಸ್ಸು ಅಂದ್ರೆ ಪರಲೋಕದ ಸುಖ. ಪರಲೋಕದ ಸುಖಕ್ಕೆ ಕಾರಣ ಆಗಬೇಕು. ವಂಶಕ್ಷಯಕರಾ ದೇವಾಹ ಸರ್ವೇಷಾಮೇವ ದಾನವಾಹ. ಎಲ್ಲರ ವಂಶವನ್ನು ನಾಶ ಮಾಡುವಂಥದ್ದು ದೇವತೆಗಳು. ಅಸ್ಮಾಕಂ ಜಾತಿ ಧರ್ಮೋ ವೈ ವಿರೂಢಂ ವೈರಮಕ್ಷಯಂ. ನಮಗೆ ಅದೇನೋ ಏನು ಮಾಡದೇ ಇರಲಿ, ದೇವತೆಗಳು ಅಂದರೆ ದ್ವೇಷ. ಯಾಕೆ ಅಂದರೆ ನಮ್ಮ ಜಾತಿ ಧರ್ಮ ಅದು. ವಯಮಧ್ಯ ಗಮಿಷ್ಯಾಮಃ ಸುರಾಣಾಂ ನಿಗ್ರಹಾಯತು. ನಾವು ಈಗಲೇ ಹೊರಡೋಣ ದೈತ್ಯರ ದಂಡು ಕಟ್ಟಿಕೊಂಡು, ಏಕಾಗಿ ದೇವತೆಗಳ ಬಲವನ್ನು ನಾಶ ಮಾಡಲಿಕ್ಕಾಗಿ. ಕಿಂತು ನಾ ತಪಸಾ ಯುಕ್ತೋ ಮನ್ಯೇಹಂ ಸುರಸಂಗಮಂ. ಆದರೆ ತಪಸ್ಸಿಲ್ಲದೆ ಅವರನ್ನು ಗೆಲ್ಲಲಿಕ್ಕೆ ಆಗಲ್ಲ. ಆದ್ದರಿಂದಾಗಿ ಮೊದಲು ದೇವತೆಗಳನ್ನೇ ತಪಸ್ಸಿಗೆ ಇದು ಮಾಡಬೇಕು. ದೇವತೆಗಳಲ್ಲಿ ಯಾರು ಮಿಗಿಲು? ಅಹಮಾದೌ ಕರಿಷ್ಯಾಮಿ ತಪೋ ಘೋರಂ ದಿತೆ ಸ್ತುತಾಹ. ಮೊದಲು ನಾವು ತಪಸ್ಸು ಮಾಡೋಣ, ಆಮೇಲೆ ದೇವತೆಗಳನ್ನು ಗೆಲ್ಲೋಣ. ಭೋಕ್ಷ್ಯಾಮೋಥ ಜಗತ್ರಯಂ, 3 ಲೋಕವನ್ನು ಆಳೋಣ. ಉಪಾಯ ಸರಿಯಾಗಿ ಇರಬೇಕು. ಯಾರ ಉಪಾಯ ಸರಿಯಾಗಿ ಇರುತ್ತೋ ಅವನು ಸ್ಥಿರಶ್ರೀರಪಿ ಜಾಯತೆ. ಒಳ್ಳೆಯ ಸಂಪತ್ತು ಗಟ್ಟಿಯಾಗಿ ಇರುತ್ತೆ. ದೇವತೆಗಳೆಲ್ಲ ಕೇಳಿ ಸಾಧು ಸಾಧು ಅಂದ್ರಂತೆ. ಏನು ಮಾಡೋದು? ಅವರು ಇರೋದೇ ಹಾಗೆ. ದೈತ್ಯರು ಸಾಧು ಸಾಧು ಅಂದ್ರು. ಅವರು ಇರೋದೇ ಹಾಗೆ ದೈತ್ಯರು. ದೇವತೆಗಳನ್ನ ನಾಶ ಮಾಡಲಿಕ್ಕೆ ದೇವತೆಗಳಿಗೆ ಅಪ್ಲಿಕೇಶನ್ ಹಾಕುದು. ಯಾರೋ ಒಬ್ಬ ಸರ್ಕಾರಿ ಇದಕ್ಕೆ ಒಂದು ಲೆಟರ್ ಕೊಡ್ತಾ ಇದ್ದಂತೆ ಯಾವಾಗಲೂ. ಆ ಲೆಟ್ರಲ್ಲಿ ನಿಮ್ಗೆ ಬಾಂಬ್ ಹಾಕ್ತೀನಿ ಅಂತ ಇತ್ತಂತೆ. ಹಾಗೆ ಅದು ತೆಗೆದು ನೋಡಿದ್ರೆ ಗೊತ್ತಾಗ್ತಾ ಇತ್ತು, ನಾವು ಬಾಂಬ್ ಹಾಕ್ತೀನಿ ಎಚ್ಚರ ಆಗಿ ಅಂತ ಲೆಟರ್ ಕೊಡ್ತಾ ಇದ್ದದ್ದಂತೆ. ಆ ರೀತಿ ಇದು ಸೀದಾ ಅವನಿಗೆ ದೇವತೆಗಳಿಗೆ ಅಪ್ಲಿಕೇಶನ್ ಹಾಕೋದೇನಂತ, ನಿಮ್ಮನ್ನು ನಾಶ ಮಾಡ್ತೀವಿ, ವರ ಕೊಡಿ ಅಂತ. ಏನು ಹಣೆ ಬರಹ ಇದು. ಸರವರ್ತು ಕುಸುಮ ಕಿರಣಂ ನಾನೌಷಧ ವಿದೀಪಿತಂ ಗಹನೈ ಸರ್ವತೋ ಗೂಢಂ ಚಿತ್ರಕಲ್ಪದ್ರುಮಾಶ್ರಯಂ. ಆಮೇಲೆ ಅವನು ಪಾರಿಯಾತ್ರ ಅಂತ ಹೇಳಿ ಒಂದು ಬೆಟ್ಟ, ಪಾರಿಯಾತ್ರ ಅಂತ ಒಂದು ಬೆಟ್ಟ. ಆ ಪಾರಿಯಾತ್ರ ಎನ್ನುವ ಬೆಟ್ಟದ ಕಣಿವೆಗೆ ಹೋಗಿ, ಅತ್ಯಂತ ಸುಂದರವಾದ ಜಾಗ, ಅಲ್ಲಿಗೆ ಹೋಗಿ ತಪಸ್ಸು ಮಾಡಿದ. ನಿರಾಹಾರ, ಆಹಾರವಿಲ್ಲದೆ, ಪಂಚತಪಾಹ, ಪಂಚಾಗ್ನಿ ತಪಸ್ಸು ಅಂತ ಕರೀತಾರೆ. ಸುತ್ತಲೂ 4 ಅಗ್ನಿಯನ್ನು ಹಾಕಿಕೊಂಡು ಉರಿದುರಿಯುವ ಸೂರ್ಯ, ಅವನು ಮೇಲ್ಗಡೆಯ ಅಗ್ನಿ, ಹೀಗೆ ಪಂಚಾಗ್ನಿಯ ಮಧ್ಯದಲ್ಲಿ ತಪಸ್ಸು ಮಾಡೋದು. ಆಯ್ತಾ? ಇದು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಕತ್ತಿನ ತನಕ ನಿಂತುಕೊಂಡು ತಪಸ್ಸು ಮಾಡೋದು. ತತಃ ಸ್ವದೇಹಾದುತ್ಕೃತ್ಯ
ಕರ್ಷಂ ಕರ್ಷಂ ದಿನೇ ದಿನೇ ಮಾಂಸಸ್ಯಾಗ್ನೌ ಜುಹಾವಾತೌ ತಥೋ ನಿರ್ಮಾಂಸತಾಂ ಗತಃ. ಪ್ರತಿ 1000 ವರ್ಷಗಳಿಗೊಮ್ಮೆ ತನ್ನ ಮಾಂಸವನ್ನ ಕಿತ್ತು ಅಗ್ನಿಯಲ್ಲಿ ಹೋಮ ಮಾಡೋದು. ಹೀಗೆ ಮಾಡ್ತಾ ಇದ್ದ. ಅಂದ್ರೆ ರಾವಣನಿಗೆ ಇವನೇ ರೋಲ್ ಮಾಡೆಲ್ಲು. ಅವನ್ ತಲೆನೇ ಹಾಕ್ತಾ ಇದ್ದ. ಇವನ್ಗೆ ಅಷ್ಟು ತಲೆ ಇರ್ಲಿಲ್ವಲ್ಲ, ಇವನು ಒಂದೇ ತಲೆ ಇದ್ದದ್ದು. ಅದರಿಂದಾಗಿ ಮಾಂಸ ಎಲ್ಲ ತೆಗೆದು ಹಾಕ್ತಾ ಇದ್ದ. ತಸ್ಮಿನ್ ನಿರ್ಮಾಂಸತಾಂ ಯಾತೆ ತಪೋರಾಶಿತ್ವಮಾಗತೆ. ಹೀಗಾಗಿ ಕೆಟ್ಟ ಕೆಲಸ ಮಾಡೋದು ಸುಲಭ ಅಲ್ಲ. ಸುಲಭವಾಗಿ ಕೆಟ್ಟ ಕೆಲಸವನ್ನೂ ಮಾಡ್ಲಿಕ್ಕಾಗಲ್ಲ. ಕೆಟ್ಟ ಕೆಲಸ ಮಾಡ್ಬೇಕಾದ್ರೂ ಕಷ್ಟಪಡಬೇಕು. ಅದರಿಂದಾಗಿ ಈ ರೀತಿ ತಪೋರಾಶಿಯಾದ ಅವನ ತಪಸ್ಸಿನಿಂದ ಬೆದರಿದರು ಎಲ್ಲರೂ. ಬ್ರಹ್ಮದೇವರಿಗೆ ಖುಷಿಯಾಯಿತು. ತಾರಕನಿಗೆ ವರ ಕೊಡಬೇಕು ಅಂತ ಹೇಳಿ ಬಂದರು. ಆ ತಪಸ್ಸಿನ ಸಿದ್ಧಿಯಲ್ಲಿ ಇದ್ದ ಅವನ ಹತ್ರ ಬಂದು, ಪುತ್ರಾಲಂ ತಪಸಾ ತೇಸ್ತು ನಾಸ್ತ್ಯ ಸಾಧ್ಯಂ ತವಾಧುನಾ. ಮಗು ಎಳಯ್ಯ, ನಿನಗೆ ವರ ಕೊಡಬೇಕು ಅಂತ ಇದೆ. ಏನು ಬೇಕು ಕೇಳು. ವರಂ ವೃಣೀಶ್ವ ರುಚಿರಂ ಎತ್ತೇ ಮನಸ್ಸಿ ವರ್ತತೆ. ನಿನ್ನ ಮನಸ್ಸಿನಲ್ಲಿರುವ ವರವನ್ನು ಕೇಳು, ಕೊಡ್ತೇನೆ ಅಂತಂದ್ರು. ಆಗ ತಾರಕ ನಮಸ್ಕಾರ ಮಾಡಿ ಹೇಳಿದನಂತೆ, ಸರ್ವಭೂತ ಮನೋವಾಸ ವೇತ್ಸಿ ಜಂತು ವಿಚೇಷ್ಟಿತಂ. ಎಲ್ಲ ಜೀವರ ಮನಸ್ಸಿನಲ್ಲಿ ನೆಲೆಗೊಂಡ ಬ್ರಹ್ಮನೇ, ನಿನಗೆ ತಿಳಿಯದ್ದೇನಿದೆ. ಕೃತ ಪ್ರತಿಕೃತಾಕಾಂಕ್ಷಿ ಜಿಗೀಷು ಪ್ರಾಯಶೋ ಜನ. ಗೆಲ್ಬೇಕು ಅಂತ ಹೇಳಿ ಎಲ್ಲಿ ಅನ್ಸತ್ತೆ ಅಂತಂದ್ರೆ ಯಾರಾದ್ರಿಂದ ಸೋತಾಗ. ಗೆಲ್ಲಬೇಕು ಅಂತ ಅನ್ನಿಸ್ಬೇಕಾದ್ರೆ ಯಾರೋ ಒಬ್ಬರಿಂದ ಸೋತಿರ್ಬೇಕು. ಯಾರಿಂದಲೂ ಸೋಲ್ದೆ ಹೋದ್ರೆ ಗೆಲ್ಬೇಕು ಅಂತ ಅನ್ಸೋದೇ ಇಲ್ಲ. ಆ ಕಾರಣದಿಂದ ನಾವು ಜಾತಿ ಧರ್ಮ ದೇವತೆಗಳಲ್ಲಿ ದ್ವೇಷಿಗಳು. ತೈಶ್ಚ ನಿಶೇಷಿತ ದೈತ್ಯಾಹ. ನಾವು ಧರ್ಮದಲ್ಲಿದ್ರೂ ಅವ್ರು ಬಿಡಲ್ಲ, ನಮ್ಮನ್ನ ಹುಡುಕಿ ಹುಡುಕಿ ಹೊಡಿತಾರೆ. ತೇಷಾಮಹಂ ಸಮುದ್ಧರ್ತ ಭವೇಯಮಿತಿ ಮೇ ಮತಿಃ. ಅದರಿಂದ ದೈತ್ಯರ ಪಾಲಿಗೆ ಉದ್ಧಾರಕನಾಗಬೇಕು. ಸೇವಿಯರ್ ಆಫ್ ಡಿಮೋನ್ಸ್ ಆಗಬೇಕು ನಾನು. ಆದ್ದರಿಂದಾಗಿ ನನಗೆ ವರ ಬೇಕು. ಅವಧ್ಯ ಸರ್ವಭೂತಾನಾಂ ಅಸ್ತ್ರಾಣಂಚ ಮಹೋಜಸಾಂ. ಅವಧ್ಯ ಆಗಬೇಕು, ಇದೇ ನನಗೆ ಕೊಡಬೇಕಾದ ವರ. ಆಗ ಬ್ರಹ್ಮದೇವರು ವಿರಿಂಚಿ ಸುರನಾಯಕ. ವಿರಿಂಚ ಅಂತ ಬ್ರಹ್ಮದೇವರ ಹೆಸರು. ವಿರಿಂಚಿ ವಿರಿಂಚ ಎರಡೂ ತರಹದ ಇಕಾರಾಂತವಾದ ಶಬ್ದ ಅಕಾರಾಂತವಾದ ಶಬ್ದ ಇದೆ. ಏನರ್ಥ? ರಿಚಿರ್ ಪೃಥಕ್ ಭಾವೆ ಅಂತ ಧಾತು. ಏನು ಮಾಡಿದ್ರು ಭಿನ್ನವಾಗಿಯೇ ಇರ್ತಾರವರು ನಮ್ಮಿಂದ ಅಂತ. ಇನ್ನೊಂದು ವಿರಿಂಚಿಶ್ಚ ವಿರೇಚನಾತ್. ತನ್ನ ಒಳಗಡೆ ಇರುವ ಜಗತ್ತನ್ನ ಹೊರ ಹಾಕುತ್ತಾನೆ, ಆದ್ದರಿಂದಾಗಿ ಅವನು ವಿರಿಂಚಿ ಅಂತ. ಆ ರೀತಿ ಎರಡು ನಿರ್ವಚನವೂ ಇದೆ. ಆ ವಿರಿಂಚಿ ಹೇಳಿದ, ನ ಯುಜ್ಯಂತೆ ವಿನಾ ಮೃತ್ಯುಂ ದೇಹಿನೋ ದೈತ್ಯ ಸತ್ತಮ. ಹಾಗೆಲ್ಲ ವರ ಕೇಳಿದ್ರೆ ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲಪ್ಪ. ಈಗ ಸಾಯುವ ಮೊದಲು ನಿಮ್ಮ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಅವಾಗ ನಾವೇನು ಹೇಳಬೇಕು? ಕಾನೂನಿನಲ್ಲಿ ಯಾವುದು ಒಪ್ಪಿತವಾಗಿದೆಯೋ ಅದನ್ನೇ ಕೇಳಬೇಕು. ಆಯ್ತಾ? ಯಾವುದು ಕಾನೂನಿನಲ್ಲಿ ಒಪ್ಪಿತವಾಗಿಲ್ವೋ ಅದನ್ನೆಲ್ಲ ಕೇಳಬಾರದು. ಉದಾಹರಣೆಗೆ ಯಾವುದೋ ಟ್ರೈಬನ್ನು ಕರೆದು ಅವನಿಗೆ ಇಲ್ಲಿ ಕನ್ನಡದಲ್ಲಿ ಹಳೆಗನ್ನಡ ಓದಿದ ಮೇಲೇನೆ, ಓದಿ ಅರ್ಥ ಮಾಡಿಕೊಂಡ ಮೇಲೇನೆ ನಾನು ನೇಣಿಗೆ ಹೋಗ್ತೇನೆ ಅಂದ್ರೆ ಏನು ಸಾಯೋದು? ಅದಕ್ಕೆ ಪ್ರೊವೈಡೆಡ್ ಏನು ಅದಿರುತ್ತೆ. ಇಲ್ಲವೇ ರಾಹುಲ್ ಗಾಂಧಿ ಪ್ರಧಾನಿ ಆದ್ಮೇಲೆ ನಾನು ಹೋಗ್ತೇನೆ ಅಂತನ್ನೋದು ಅವೆಲ್ಲ ಕಾನೂನಿನಲ್ಲಿ ಅವಕಾಶ ಇಲ್ಲ. ಕಾನೂನಿನಲ್ಲಿ ಅದಕ್ಕೊಂದು ಅವಕಾಶ ಉಂಟು, ಇಷ್ಟೇ. ಅದರಿಂದಾಗಿ ನಿರಂಕುಶವಾಗಿ ನಿಮ್ಮ ಕೊನೆ ಆಸೆ ಏನು ಅಂತ ಕೇಳಲಿಕ್ಕಾಗಲ್ಲ ಅಲ್ವಾ? ಆದ್ದರಿಂದ ಹಾಗೆಲ್ಲ ಕೇಳಲಿಕ್ಕಾಗಲ್ಲಪ್ಪ. ಎಲ್ಲರೂ ಕೂಡ ಮೃತ್ಯುವಿಗೆ ಈಡಾಗುವವರೇ. ನಾನು ಕೂಡ ನಾಳೆ ಹೋಗೋವನೇ. ಬ್ರಹ್ಮದೇವರು ಹೋಗೋದು ತಡ, ಅದು ಬೇರೆ, ನಮ್ಗೆ ತಡ. ಆದ್ರೆ ಅವ್ರು ಹೇಳೋದು ನಾನು ಕೂಡ ನಾಳೆ ಹೋಗೋದೆ. ಆದ್ದರಿಂದ ಆ ತರಹ ವರ ಕೇಳಲಿಕ್ಕಿಲ್ಲ. ನಯುಜ್ಯಂತೆ ವಿನಾ ಮೃತ್ಯುಂ ದೇಹಿನೋ ದೈತ್ಯ ಸತ್ತಮ ಯತಸ್ತತೋಪಿ ವರಯ ಮೃತ್ಯುಂ ಯಸ್ಮಾನ್ನ ಶಂಕಸೆ.
ಅದರಿಂದ ಒಂದು ಕೆಲಸ ಮಾಡು, ನಾನೇ ನಿನಗೊಂದು ಅವಕಾಶ ಮಾಡಿಕೊಡ್ತೇನೆ. ಯಾವುದರಿಂದ ಮೃತ್ಯು ಬರೋದೇ ಇಲ್ವೋ ಆ ವರ ಕೇಳು ಅಂದ್ರು. ಅವರೇ ಹೇಳ್ಕೊಟ್ಟಿದ್ದು. ಹೀಗೆ ಕೇಳ್ಬೇಡ, ಹಂಗೆ ಕೇಳು ಅಂತ. BGL ಸ್ವಾಮಿ ಬಳಪದ್ದು ಒಂದು ಪ್ರಾಬ್ಲಮ್ ಅನ್ನ ಬರೀತಾರೆ. ಬಳಪ ತಗೊಳ್ಳಿಕ್ಕೆ ಅವಕಾಶ ಇಲ್ಲ, ಇಷ್ಟೇ ಬಳಪ ತಗೋಬೇಕು. ಇವರು ಆ ಬಳಪ ಸಾಲ್ತಾನೆ ಇರಲಿಲ್ಲ. ಅದಕ್ಕೆ ಗುಮಾಸ್ತರು ಹೇಳಿದ್ರಂತೆ ಅವ್ರಿಗೆಲ್ಲ, ಇದೆಲ್ಲ ಹೆಂಗೆ ಇದು ಮಾಡಬೇಕು, ಬಳಪದಂತಹ ವಸ್ತುವೊಂದನ್ನು ಕೊಡಿಸಿ ಅಂತ ಹೇಳಿದ್ರಂತೆ. ಬಳಪನೇ ತಗೊಂಡಿದ್ದು. ಮತ್ತೆ ಬಳಪದಂತಹ ವಸ್ತು ಬಳಪನೇ ತಗೊಂಡಿದ್ದು. ಬಳಪದಂತಹ ವಸ್ತು ಅಂದ್ರೆ ವಿಭೂತಿ, ಗೋಪಿ ಚಂದನ ಅಂಥದ್ದು. ಸರಿ, ಆಮೇಲೆ ಬಳಪನೇ ತಗೊಂಡಿದ್ದು, ಅದು ಬೇರೆ. ಅದೇ ಸೀಮೆ ಸುಣ್ಣ ಬಳಪ ಅಂತ ನಾನು ಹೇಳಿದೆ. ಆ ತರಹದ್ದು ಏನೇನೋ ಸಮಸ್ಯೆಗಳಿರುತ್ತೆ. ಬ್ರಹ್ಮದೇವರೇ ಮೊದಲು ಆ ತರಹದ್ದು ಪ್ರೊವೈಡ್ ಮಾಡಿದ್ದು. ಏನು, ಯಾವುದನ್ನ ಕೇಳಿದರೆ ಮೃತ್ಯು ಬರೋದಿಲ್ವೋ ಅದನ್ನ ಕೇಳಪ್ಪ ಅಂತಂದ್ರು. ಅಲ್ಲಿಗೆ ಅವನ ಬುದ್ಧಿ ಟರ್ನ್ ಆಯ್ತು. ಯೋಚನೆ ಮಾಡಿದ, ಒಂದು ಸ್ವಲ್ಪ ಯೋಚನೆ ಮಾಡಿ, ತತಃ ಸಂಚಿತ್ಯ ದೇವೇಂದ್ರ ಶಿಶೋರ್ವೈ ಸಪ್ತವಾತರಾತ್. 7 ದಿವಸದ ಮಗುವಿನಿಂದ ನಾನು ಸಾಯಬೇಕು. 7 ದಿವಸದ ಮಗು, ಅದರಿಂದ ಸಾಯಬೇಕು. ಅದು ಏನು ನನ್ನನ್ನು ಹುಡ್ಕೊಂಡು ಬಂದು ಬಲಿಷ್ಠವಾಗಿ ಆಯುಧವನ್ನು ಪ್ರಯೋಗ ಮಾಡಿ ನನ್ನನ್ನು ಸಾಯಿಸಬೇಕು ಅಂತ. ಆ ತರಹ ಬ್ರಹ್ಮ ಚಾಸ್ಮೈ ವರಂ ದತ್ವಾ ಯತ್ಕಿಂಚಿನ್ಮನಸೇಪ್ಸಿತಂ ಜಗಾಮತ್ರಿದಿವಂ ದೇವೋ ದೈತ್ಯೋಪಿ ಸ್ವಕಮಾಲಯಂ. ಹೀಗೆ ವರ ಕೊಟ್ಟ ಕೂಡಲೇ ಅವನು ನಿಶ್ಚಿಂತನಾಗಿ ಆಚೆ ಹೋದ. ಇವರು ನಿಶ್ಚಿಂತರಾಗಿ ಇವರು ಲೋಕಕ್ಕೆ ಹೋದರು. ಉತ್ತೀರ್ಣಂ ತಪಸಸ್ತಂತು ದೈತ್ಯಂ ದೈತ್ಯೇಶ್ವರಾಸ್ತಥಾ. ಅವನು ಬಂದ ಮೇಲೆ ಅವನನ್ನ ತಾರಕ ಅವನನ್ನೇ ರಾಜನನ್ನಾಗಿ ಮಾಡಿದರು. ಋತವೋ ಮೂರ್ತಿಮಂತಶ್ಚ. ಅವನಿಗೆ ಋತುಗಳು, ಋತ್ವಾಭಿಮಾನಿ ದೇವತೆಗಳು ಕಿಂಕರರಾಗಿ ಹೋದರು. ವರ್ಷ ಋತು ಬಾಯಿಲ್ಲಿ, ನನಗೆ ಒಳ್ಳೆ ಬಿಸಿಲು ಬೇಕು. ಆಯಿತು ಸ್ವಾಮಿ. ಹಾಗೆ ವರ್ಷ ಋತು, ನನಗೆ ಈ ಹಣ್ಣು ಬೇಕು. ಆಯಿತು ಸ್ವಾಮಿ. ಹೀಗೆ ಈ ರೀತಿ ಪ್ರಕೃತಿಗೆ ವಿರುದ್ಧವಾದ ನಡೆ. ಕಾಂತಿರ್ದ್ಯುತಿರ್ಧೃತಿರ್ಮೇಧ ಶ್ರೀರವೇಕ್ಷ ಚದಾನವಂ ಪರಿವೌರುರ್ ಗುಣಾಕಿರಣ ನಿಶ್ಚಿದ್ರ ಸರ್ವ ಏವ ಹಿ. ಆಗ ಎಲ್ಲರೂ ಕೂಡ ಯಾವುದೇ ಆತಂಕಗಳಿಲ್ಲದೆ ತಾರಕಾಸುರನ ರಾಜ್ಯದಲ್ಲಿ ದೈತ್ಯರು ಆರಾಮವಾಗಿರ್ಲಿಕ್ಕೆ ಶುರು ಮಾಡಿದ್ರು. ಅಪ್ಸರೆಯರು ಗಾಳಿ ಬೀಸಿದರು. ಚಂದ್ರಾರ್ಕರು, ಚಂದ್ರ ಮತ್ತೆ ಸೂರ್ಯರು ಅವನಿಗೆ ಬೇಕಾದ ಹಾಗೆ ಬೆಳಕು. ಅವನು ಹಿಂಗೆ ಕಂಡುಬಿಟ್ರೆ ಇವರು ತಮ್ಮ ಬೆಳಕನ್ನು ಉಪಸಂಹಾರ ಮಾಡಿಕೊಳ್ಳೋದೋ ಅಥವಾ ಚಳಿ ಮಾಡೋದೋ, ಸೂರ್ಯ ಉಗ್ರವಾಗಿ ಇದು ಮಾಡದೇ ಇರೋದು, ಆ ತರಹ ಎಲ್ಲ ಆಯಿತು. ಏವಂ ಪ್ರಯಾತಿ ಕಾಲೇತು ವಿತತೆ ತಾರಕಾಸುರ ಬಭಾಚೆ ಸಚಿವಾನ್ ದೈತ್ಯ ಪ್ರಭೂತ ವರದರ್ಪಿತ. ಈ ರೀತಿ ಇಡೀ ಪ್ರಕೃತಿ ತನ್ನ ಇಚ್ಛೆಗನುಗುಣವಾಗಿ ನಡೀತಾ ಇದೆ ಅನ್ನೋದನ್ನು ಗಮನಿಸಿ ಒಮ್ಮೆ ಅವನು ಹೇಳಿದನಂತೆ, ರಾಜ್ಯೇನ ಕಾರಣಂ ಕಿಮ್ಮೆ ತ್ವಮ ಅನಾಕ್ರಮ್ಯ ತ್ರಿವಿಷ್ಟಪಂ. ಸ್ವರ್ಗವನ್ನ ನಾವು ತಾಂಟದೆ ಹೋದರೆ, ಸ್ವರ್ಗವನ್ನ ಆಕ್ರಮಿಸಿಕೊಳ್ಳದೆ ಹೋದರೆ ಏನ್ ಪ್ರಯೋಜನ? ಸೇಡಿನ ಕಿಚ್ಚು ಉರಿತಾ ಇತ್ತು. ಅದಕ್ಕೆ ನಾನೇನ್ ಮಾಡಿದೆ, ವರವನ್ನು ಪಡೆದೆ. ಅದನ್ನೇ ಮಾಡದೆ ಹೋದ್ರೆ ಭುಂಜತೆ ದ್ಯಾಪಿ ಯಜ್ಞಾಂಶಾನ್ ಅಮರಾನ್ ಆಕಯೇವಹಿ. ಯಜ್ಞವನ್ನೆಲ್ಲ ಅವರೇ ಭೋಗಿಸ್ತಾ ಇದ್ದಾರೆ. ಆದ್ದರಿಂದ ವಿಷ್ಣುಶ್ರಿಯಂ ನಜಹತಿ ತಿಷ್ಠತೆ ಚ ಗತಭ್ರಮ. ವಿಷ್ಣು ಯಾವತ್ತಾದರೂ ತನ್ನ ಶ್ರೀಯನ್ನು ಬಿಟ್ಟಿದ್ದಾನ? ದೇವತಾ ಸ್ತ್ರೀಯರನ್ನ ಬೇರೆ ಯಾರಾದರೂ ಸೇರಿದ್ದಾರಾ? ಸೋತ್ಪಲ ಮದಿರಾಮೋದ ದಿವಿ ಕ್ರೀಡಾಯನೇಚು ಚ ಲಬ್ಧ್ವಾ ಜನ್ಮ ನಯ ಕಶ್ಚಿತ್ ಘಟಯೇತ್ ಪೌರುಷಂ ನರಹ.
ಆದ್ದರಿಂದ ನಾವು ನಮಗೆ ಅತ್ಯಂತ ಅಸಾಧ್ಯವಾದ ಕೆಲಸದಲ್ಲಿ ತೊಡಗಬೇಕು, ಅದರಲ್ಲಿ ಯಶಸ್ಸು ಸಾಧನೆ ಮಾಡಬೇಕು. ಥಿಂಕ್ ಬಿಗ್, ಡ್ರೀಮ್ ಬಿಗ್. ಜೋರಾಗಿ ಕನಸು ಕಾಣಿ. ನಿಮಗಾಗದೇ ಇರೋದ್ರ ಬಗ್ಗೆ ಕನಸು ಕಾಣ್ರಿ. ನೀವು ಕಣ್ಣನ್ನು ಮುಚ್ಚಿ ಕಾಣುವುದು ಕನಸಲ್ಲ, ಕಣ್ಣನ್ನು ತೆರೆದು ಕಾಣುವುದು ಕನಸು. ಹಸಿವಿನವರಾಗಿ, ಮೂರ್ಖರಾಗಿ, ಈ ತರಹ ಎಲ್ಲ ಉಪದೇಶ. ಇವನು ಇದೇ ರೀತಿ ಮಾತನಾಡಿರೋದು ತಾರಕಾಸುರ ಕೂಡ. ಜನ್ಮ ತಸ್ಯ ವೃಥಾಭೂತಂ ಅಜನ್ಮಾತ್ ವಿಶಿಷ್ಯತೆ. ಈ ರೀತಿ ಪ್ರಕೃತಿಗೆ ಅನುಗುಣವಾಗಿ ನಾವು ನಮ್ಮ ಜೀವನವನ್ನು ನಡೆಸೋದಾದ್ರೆ ಹುಟ್ಟದೇ ಇರೋದೇ ಬೆಟರ್. ಇರುವ ಪ್ರಕೃತಿಯನ್ನ ಮೀರಬೇಕು. ಯು ಕ್ಯಾನ್ ವಿನ್ ಅಂತ ಹೇಳಬೇಕು. ಆಮೇಲೆ ಚುನಾವಣೆಯಲ್ಲಿ ಠೇವಣಿ ಸಹಿತ ಸೋತೋಗ್ಬಿಡ್ಬೇಕು. ಶಿವಖೇರ ಅಂತ ಒಬ್ಬ ಇದ್ನಲ್ಲ, ಯು ಕ್ಯಾನ್ ವಿನ್, ಯು ಕ್ಯಾನ್ ವಿನ್. ಎಲ್ಲ ಕಡೆ ಮೋಟಿವೇಶನಲ್ ಲೆಕ್ಚರ್ ಕೊಟ್ಟು ಅದು ಮಾಡಿ ಇದು ಮಾಡಿ ಕೋಟ್ಯಂತರ ಸಂಪಾದನೆ ಮಾಡಿ ಆಯ್ತಾ, ಚುನಾವಣೆಗೆ ನಿಂತುಕೊಂಡು ಠೇವಣಿ ಕಳ್ಕೊಂಬಿಟ್ಟ. ಅದರಿಂದಾಗಿ ಆ ತರಹ ಇವರು ಕೂಡ ಗೆಲ್ಲಬೇಕು, ಗೆಲ್ಲಬೇಕು, ಗೆಲ್ಲಬೇಕು. ತಂದೆ ತಾಯಿಗಳ ಕಾಮವನ್ನ ಈಡೇರಿಸಬೇಕು. ತಂದೆ ತಾಯಿಗಳು ಏನು ಏನು ಬಯಕೆ ಇಟ್ಟಿರ್ತಾರೆ, ನನ್ನ ಮಗ ನನ್ನ ಶತ್ರುಗಳನ್ನೆಲ್ಲ ನಾಶ ಮಾಡಲಿ ಅಂತ ಅವರ ಕನಸು, ಅದನ್ನ ಈಡೇರಿಸಬೇಕು. ವಿ ಹ್ಯಾವ್ ಟು ಮೇಕ್ ದೇರ್ ಡ್ರೀಮ್ಸ್ ಟ್ರೂ. ಸತ್ಯವಾಗಿ ಮಾಡಬೇಕು, ನನಸಾಗಿ ಮಾಡಬೇಕು. ಹೋಗೋಣ. ಬಂಧು ಶೋಕಾನ್ ನಕರೋತಿ ಯೋವ. ಬಂಧುಗಳನ್ನು ಅಶೋಕರನ್ನಾಗಿ ಮಾಡಬೇಕು. ಹೆಸರಿಟ್ಬಿಡೋದಲ್ಲ, ಶೋಕ ಇಲ್ಲದೆ ಇರೋರನ್ನಾಗಿ ಮಾಡಬೇಕು ಅಂತ. ಕೀರ್ತಿಂ ಹಿವಾನಾರ್ಜಯತೆ ಹಿಮಾಭಾಂ. ಇನ್ನು ಶುಭ್ರ ಸ್ಫಟಿಕವಾದ ಕೀರ್ತಿಯನ್ನ ಇಡಬೇಕು. ಇಲ್ಲಾಂದ್ರೆ ಹುಟ್ಟೇನು ಪ್ರಯೋಜನ? ಬಡವನಾಗಿ ಹುಟ್ಟೋದು ತಪ್ಪಿಲ್ಲ, ಸಾಯುವಾಗ ಶ್ರೀಮಂತನಾಗಿರಬೇಕು, ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಉಪದೇಶ ಮಾಡಿದ. ತಸ್ಮಾತ್ ಜಯಾಯ ಅಮರ ಪುಂಗವಾನಾಂ ತ್ರೈಲೋಕ್ಯ ಲಕ್ಷ್ಮೀ ಹರಣಾಯ ಶೀಘ್ರಂ. ತ್ರೈಲೋಕ್ಯ ಲಕ್ಷ್ಮೀ ಹರಣಾಯ, 3 ಲೋಕದ ಸಂಪತ್ತನ್ನೇ ಸೆಳೆಯಬೇಕು. ಅದೇ ಗೊತ್ತಾಯ್ತಾ? ಇದು ಪ್ರಕೃತಿಗೆ ವಿರುದ್ಧವಾದ ನಡೆ. ಇವನು ತಾರಕಾಸುರ ಹೇಳಿದ್ದಿದ್ದು. ಎಲ್ಲ ನನ್ನ ರಥವನ್ನ ಜೋಡಿಸಿ, ರಥಂಚಮೇ ಸಂಯೋಜ್ಯತಾಮೇ ರಥಮಷ್ಟಚಕ್ರಂ. ಸಂಯೋಜ್ಯತಾಮೇ ರಥಮಷ್ಟಚಕ್ರಂ. 8 ಚಕ್ರಗಳ ರಥವನ್ನು ಜೋಡಿಸಿ. ಧ್ವಜಂಚಮೇ ಕಾಂಚನ ಪಟ್ಟಣದ್ಧಂ. ಒಳ್ಳೆ ಧ್ವಜ ಇರಲಿ, ಛತ್ರಿ ಇರಲಿ. ತಾರಕಸ್ಯ ವಚಶ್ರುತ್ವ. ತಾರಕನ ಮಾತನ್ನ ಕೇಳಿದ ಗ್ರಸನ ಅಂತ ಒಬ್ಬ ದಾನವ. ರಸನ ಅಲ್ರಿ, ಗ್ರಸನ. ಸೇನಾ ನಿರ್ದೈತ್ಯರಾಜಸ್ಯ ತಥಾ ಚಕ್ರೇ ಬಲಾನ್ವಿತ. ಆ ಗ್ರಸನ ಅಂತನ್ನುವ ದಾನವ ಸೇನಾನಿಯಾದ, ಭೇರಿನಾದ ಆಯಿತು. ದೈತ್ಯರನ್ನೆಲ್ಲ ಕರೆದ. ಬೇಕಾಷ್ಟು ಕುದುರೆಗಳು, ಆನೆಗಳು ಇದರಿಂದ ಕೂಡಿಕೊಂಡು ಗೀತವಾದ್ಯ ಮನೋಹರಂ. ಗೀತದಿಂದಲೂ ವಾದ್ಯದಿಂದಲೂ ಆಯ್ತಾ ಸಂತೋಷಗೊಂಡು ಹೊರಟರು. ಜಂಭ, ಕುಜಂಭ, ಮಹಿಷ, ಕುಂಜರ, ಮೇಘ, ಕಾಲನೇಮಿ, ನಿಮಿ, ಮಥನ, ಜಂಭಕ, ಶುಂಭ, ಈ ರೀತಿ ಇವರೇನಾರು ಇದ್ ಮಾಡಿದ್ರೆ ಯಾವುದೋ ಒಂದಕ್ಕೆ ಹೆಸರಿಟ್ಬಿಡ್ತಾರ. ಆಮೇಲೆ ಮಥನ ಅಂತ. ನಾನಾಯುಧ ಪ್ರಹರಣಾ ನಾನಾ ಶಸ್ತ್ರಾಸ್ತ್ರಪಾರಗಾ. ಥರಥರದ ಆಯುಧಗಳಿಂದ ಕೂಡಿಕೊಂಡು ನಾನಾ ಶಸ್ತ್ರಾಸ್ತ್ರಗಳನ್ನ ಇದು ಮಾಡಿಕೊಂಡು ಹೊರಟ್ರಂತೆ. ಅವನ ಧ್ವಜ ಹೇಗಿತ್ತು ಅಂತ ಹೇಳಿದ್ರೆ, ಕೇತು ನಾಮಕರೇಣಾಪಿ. ಮೊಸಳೆಯೇ ಅವನ ಧ್ವಜ. ಮಕರಕೇತನ ಅಂತ ಕಾಮನಿಗೆ ಹೇಳ್ತಾರೆ, ಅದು ಮೀನು, ಇದು ಮೊಸಳೆ. ಆಮೇಲೆ ಪೈಶಾಚಂ ಯಸ್ಯ ವದನಂ ಜಂಭಸ್ಯಾಸೀದಯೋಮಯಂ. ಸೇನಾನಿ ಏನಿದ್ದ ಗ್ರಸನ, ಅವನು
ಪಿಶಾಚದಂತಹ ಮೋರೆಯವನು. ಜಂಭ ಅಂತ ಒಬ್ಬ ಅಸುರ ಇದ್ದ, ಅವನದ್ದು ಕಬ್ಬಿಣದ ಮೋರೆ. ಆಯ್ತಾ? ಖರ ವಿಧೂತ ಲಾಂಗೂಲಂ ಕುಜಂಭಸ್ಯಾಸಿ ಧ್ವಜೇ. ಆಮೇಲೆ ಈ ಕುಜಂಭ ಅಂತನ್ನುವವನು ಕತ್ತೆಯ ಬಾಲವನ್ನ ಧ್ವಜವಾಗಿ ಇಟ್ಕೊಂಡಿದ್ದ ಅಂತೆ. ಏನೇನು ಎಲ್ಲೆಲ್ಲಿಂದ ಸ್ಫೂರ್ತಿ ಬರುತ್ತೋ ಇವ್ರಿಗೆ. ಇಲ್ಲ, ಸಿಂಹದ ಬಾಲ ಅದು ಯಶೋತ್ಥಾಮಾಚಾರ್ಯರು. ಸಿಂಹದ ಬಾಲ ಇಟ್ಕೊಳ್ಳಿಕ್ಕೂ ಕತ್ತೆ ಬಾಲ ಇಟ್ಕೊಳ್ಳಿಕ್ಕೂ ರಾಮ ಪೊರಕೆ ಇಟ್ಕೊಂಡಿದಾರಲ್ಲ ಹಾಗೆ. ಧ್ವಾಂಕ್ಷೋ ಧ್ವಜೇತು ಶುಂಭಸ್ಯ, ಶುಂಭನಿಗೆ ಕಾಗೆ ಧ್ವಜ. ಆಯ್ತಾ? ಅನೇಕಾಕಾರ ವಿನ್ಯಾಸಾ ಚಾನ್ಯೇಷಾಂ ಧ್ವಜಾಸ್ತಥಾ, ಬೇರೆ ಬೇರೆ ತರಹದ. ಆಮೇಲೆ ಕೆಲವೊಬ್ಬರು ಗ್ರಸನಯನ್ನು ಮಾಡಿದ ಕುದುರೆಗಳನ್ನ ಹೂಡುವ ಜಾಗದಲ್ಲಿ ಹುಲಿಗಳನ್ನ ಹೂಡಿದ್ದ. ಆಮೇಲೆ ಜಂಭ ಸಿಂಹವನ್ನ ಹೂಡಿದ್ದ. ಕುಜಂಭ ರಾವಣನ ತರಹದ ಕುದುರೆ, ಪಿಶಾಚದ ಮೋರೆ ಇರುವ ಕತ್ತೆಗಳು ಅದನ್ನ ಹೂಡಿದ್ದ. ಮೇಷಸ್ಯ ದ್ವೀಪಿಭಿರ್ಭೀಮೈಹಿ, ಮೇಷ ಅನ್ನುವವನು ಚಿರತೆಗಳನ್ನ ಹೂಡಿದ್ದ. ಕುಂಜರೈ ಕಾಲನೇಮಿನಃ, ಕಾಲನೇಮಿ ಆನೆಗಳನ್ನೇ ಹೂಡಿದ್ದ. ಈ ರೀತಿ ಥರಥರದ ರಥಗಳು, ಥರಥರದ ಧ್ವಜಗಳು. ಅಯ್ಯೋ, ಅದನ್ನು ಹೇಳ್ತಾ ಕೂತ್ರೆ ಮುಗಿಯೋದೇ ಇಲ್ಲ. ಒಟ್ಟಾರೆ ಪ್ರತಸ್ಥೆ ಮರ ಯುದ್ಧಾಯ ಬಹುಪತ್ತಿ ಪತಾಕಿತತ್, ಈ ತಾರಕಾಸುರ ಅನ್ನುವವನು ಎಲ್ಲರ ನೇತೃತ್ವವನ್ನು ವಹಿಸಿ ಹೊರಟ. ಸಗತ್ವಾತು ಸಭಾಂ ದಿವ್ಯಾಂ ಮಹೇಂದ್ರಸ್ಯ ಮಹಾತ್ಮನಃ, ಸೀದ ಸಭೆಗೆ ನುಗ್ಗಿದ. ಬೃಹಸ್ಪತ್ಯಾಚಾರ್ಯರಿಗೆ ಹೇಳಿದ ಇಂದ್ರ, ಸಂಪ್ರಾಪ್ತೋತಿ ವಿಮರ್ದೋಯಂ ದೇವಾನಾಂ ದಾನವೈಸ್ಸಹ. ಗುರುಗಳೇ, ದೇವತೆಗಳಿಗೆ ದಾನವರಿಂದ ಘೋರವಾದ ಯುದ್ಧ ಒದಗಿದೆ, ಏನು ಮಾಡಬೇಕು ಹೇಳಿ ಅಂದಾಗ ಬೃಹಸ್ಪತಿ ರುದಾರಧೀಹಿ, ಬೃಹಸ್ಪತ್ಯಾಚಾರ್ಯರು ಹೇಳಿದರಂತೆ, ಸಾಮಪೂರ್ವ ಸ್ಮೃತಾ ನೀತಿ ಚತುರಂಗ ಪತಾಕಿನಿ. ಮೊದಲು ಯಾವತ್ತೂ ಸಾಮದಿಂದ ನಡಿಬೇಕು. ಸಾಮದಿಂದ ನಡೆದು ಕಡೆಗಾಗಲಿಲ್ಲ ಅಂದ್ರೆ ದಂಡಕ್ಕೆ ಹೋಗಬೇಕು. ಈಗ ನಾವು ಕಾದು ನೋಡುವ ತಂತ್ರವನ್ನ ಇಟ್ಕೊಳ್ಳೋಣ. ಜಿಗೀಷತಾಂ ಸುರಶ್ರೇಷ್ಠ ಸ್ಥಿತಿರೇಶ ಸನಾತನಿ. ಒಂದು ಯುದ್ಧ ಅಂತ ಹೇಳಿದ್ರೆ ಒಮ್ಮೆಲೆ ಧಡಕಂತಿದ್ದ ಕೊಟ್ಟೋಗೋದಲ್ಲ, ಕ್ರಮವಾಗಿ ಹಂತ ಹಂತವಾಗಿ ಯುದ್ಧ ಮಾಡಬೇಕು. ಯಾವುದೇ ಆಗಲಿ. ನಶಾಂತಿ ಗೋಚರೇ ಲುಬ್ಧ ಕ್ರೂರೋ ಲಬ್ಧ ತಮಾಶ್ರಯ ಸಂತಾಪಿತ ಖಲೋ ಯಾತಿ ಸಾಧ್ಯತಾಂ ಭ್ರಷ್ಟತಂ ಚಯ. ಬಹಳ ಕ್ರೂರನಾದವನು ಶಾಂತಿ ಇದ್ದಲ್ಲಿ ಅವನು ಡಿಮ್ ಆಗ್ತಾನೆ. ಒಬ್ಬ ಕ್ರೂರವಾದ ಯೋಚನೆಯಿಂದ ಬಂದಾಗ ನಾವು ಶಾಂತವಾಗಿ ಅವನನ್ನು ಎದುರುಗೊಂಡಾಗ ಕೆಲವೊಮ್ಮೆ ಅವನು ಅಷ್ಟೇ ಕ್ರೂರವಾಗಿ ಹೊಡಿಲಿಕ್ಕಾಗಲ್ಲ. ಆ ತರಹದ ಟೆಕ್ನಿಕ್ಗಳನ್ನೆಲ್ಲ ಅನುಸರಿಸಬೇಕು. ಸಾಮ ದೈತ್ಯೇಚು ನೈವಾಸ್ತಿ ಯತಸ್ಥೆ ಲಬ್ಧ ಸಂಶ್ರಯಾ. ಇನ್ನು ಸಮಾಧಾನ ಮಾಡಬೇಕು. ಯೋಗ್ಯರಿಗೆ ಸಮಾಧಾನ ಮಾಡಬಹುದು, ದೈತ್ಯರಿಗೆ ಸಮಾಧಾನದಿಂದ ಹೇಳಿದ್ರೆ ಅರ್ಥ ಆಗತ್ತೇನು? ಇನ್ನು ದಾನ ಅಂತ ಮಾಡಬೇಕು. ಅಯ್ಯೋ, ಅವರಲ್ಲಿ ಬೇಕಾಷ್ಟು ಸಂಪತ್ತಿದೆ, ದಾನ ಯಾರು ಮಾಡಬೇಕು? ಇಲ್ಲದೆ ಇರೋರಿಗೆ ಮಾಡಬೇಕು. ಬೇಕಾಷ್ಟು ಸಂಪತ್ತಿದೆ ಅವರಿಗೆ. ಇನ್ನು ಭೇದವನ್ನು ಉಂಟು ಮಾಡಬೇಕು. ಭೇದ ಈಗ ಮಾಡಲ್ಲ, ಯಾಕೆಂದ್ರೆ ಅವರು ಬೇರೊಬ್ಬರನ್ನ ಕೊಲ್ಲುವಾಗ ಯಾವ ಪರಿ ಒಟ್ಟಾಗ್ತಾರೆ ಅಂದ್ರೆ ಸಜ್ಜನರು ನಾಶ ಆಗೋ ತನಕ ದಾನವರು ಅಥವಾ ದೈತ್ಯರು ದುಷ್ಟರು ಬೇರೆ ಆಗಲ್ಲ. ಅವರಲ್ಲಿ ಒಡಕು ಮೂಡಬೇಕು ಅಂದ್ರೆ ಶತ್ರುಗಳು ಅಂದ್ರೆ ಸಜ್ಜನರು ನಾಶ ಆಗಬೇಕು. ಸಜ್ಜನರು ಅವ್ರ ಕಣ್ಣಿಗೆ ಕಾಣಿಸದೆ ಹೋದಾಗ ಮತ್ತೆ ಅವರವರೇ ಆ ಸಂಘರ್ಷ ಸಮಿತಿಗಳೆಲ್ಲ ಮತ್ತೆ ಸಂಘರ್ಷವೇ ಮಾಡಿಕೊಳ್ಳೋದು ಪರಸ್ಪರ. ಆ ಕಾರಣದಿಂದ ದಾನ ಆಗಲ್ಲ, ಭೇದ ಆಗಲ್ಲ, ಸಾಮ ಆಗಲ್ಲ. ದುರ್ಜನರು ಒಟ್ಟುಗೂಡೋದೇ ಬೇರೊಬ್ಬರನ್ನ ಹಾಳು ಮಾಡಲಿಕ್ಕೆ ವಿನಃ ಅದು ಯಾವತ್ತೂ ಕೂಡ
ಅವರವರ ಎಂಪವರ್ಮೆಂಟ್ಗಲ್ಲ, ಕಾರ್ಯಸಾಧನೆ ಅಷ್ಟೆ. ಹೇಳ್ತಾರ ಹಾಗೆ. ಅದಕ್ಕೆ ನೀವು ದೇಶಾದ್ಯಂತ ಒಡೆದು ಹೋದ ಕಮ್ಯುನಿಸ್ಟ್ ಪಕ್ಷಗಳು, ಎಡಪಕ್ಷಗಳು ಅದನ್ನೆಲ್ಲ ನೋಡಬಹುದು ನೀವು. ದ್ವೇಷದಿಂದಲೇ ಬದುಕಿರುವಂತಹ ಒಂದು ದೇಶ ಇದೆ. ಆ ದೇಶ ದ್ವೇಷವನ್ನೇ ಉಸಿರಾಡ್ತಾ ಇರೋದು. ಅದಕ್ಕೆ ಇವತ್ತಿಗೂ ಒಡೆದು ಹೋಗ್ತಾ ಇದೆ. ಆ ಕಾರಣದಿಂದ ದ್ವೇಷ ಅಂತನ್ನೋದು ದೈತ್ಯರ ಗುಣಧರ್ಮ, ವಿಶೇಷತಃ ದೇವತೆಗಳ ದ್ವೇಷ. ಮನ್ಯಂತೆ ದುರ್ಜನ ನಿತ್ಯಂ ಸಾಮಚಾಪಿ ಭಯೋದಯಾತ್ ತಸ್ಮಾತ್ ದುರ್ಜನಮಾಕ್ರಾಂತುಂ ಶ್ರೇಯಾನ್ ಪೌರುಷ ಸಂಶ್ರಯ. ದುರ್ಜನರು ಯಾವತ್ತೂ ಕೂಡ ಸಾಮವನ್ನ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವನಿಗೆ ಭಯ ಆಗಿದೆ ಅಂತಾನೆ ತಪ್ಪು ತಿಳ್ಕೊಳ್ಳೋದು. ಒಳ್ಳೆ ಮಾತು ಹೇಳಿದ್ರೆ ಅವರು ಕೇಳೋದಿಲ್ಲ. ಆಕ್ರಾಂತೇತು ಕ್ರಿಯಾಯುಕ್ತ ಸತಾಮೇತನ್ ಮಹಾವ್ರತಂ ದುರ್ಜನ ಸುಜನತ್ವಾಯ ಕಲ್ಪತೆ ನ ಕದಾಚನ. ಈ ಏನೇ ಉಪಾಯ ಮಾಡಿದರೂ ಕೂಡ ಸಾಮ ದಾನ ಭೇದ ತಾತ್ಕಾಲಿಕ, ದಂಡ ಒಂದೇ ಸತ್ಯ. ಯಾಕೆಂದ್ರೆ ದುರ್ಜನರು ಯಾವತ್ತೂ ಕೂಡ ಸಜ್ಜನರಾಗೋದಿಲ್ಲ. ಸ್ವಭಾವ ಏವಮ್ಮೆ ಬುದ್ಧತೆ ಬುದ್ಧಿ ಯೂಯಮತ್ರ ವ್ಯವಸ್ಯತಾಂ. ನೋಡು ಇನ್ಮೇಲೆ ಏನ್ ಮಾಡೋದು ಅಂತ ನೋಡು ಅಂತ ಹೇಳಿದಾಗ ಇಂದ್ರ ಏನು ಮಾಡಿದ? ಎಲ್ಲ ದೇವತೆಗಳಿಗೆ ಹೇಳಿದ, ಸಾವಧಾನೇನ ಮೇ ವಾಚಂ ಶೃಣುಧ್ವಂ ನಾಕವಾತಿನಃ ಭವಂತೋ ಯಜ್ಞಭೋಕ್ತಾರಃ ತುಷ್ಟಾತ್ಮಾನೋತಿ ಸಾತ್ವಿಕಾಃ. ನೀವೆಲ್ಲರೂ ಯಜ್ಞವನ್ನು ಉಣ್ಣುವವರು, ಈಗಾಗಲೇ ತುಷ್ಟಾತ್ಮಾನಃ ತೃಪ್ತವಾದ ಮನಸ್ಸಿನವರು, ತಣಿದವರು, ಅತ್ಯಂತ ಸಾತ್ವಿಕರು. ನಿಮ್ಮ ಮಹಿಮೆ ನಿಮಗಿದ್ದೇ ಇದೆ, ಜಗತ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ದಾನವರು ಸೀದಾ ಯುದ್ಧಕ್ಕೇನೆ ಬಂದಿರೋದು. ತೇಷಾಂ ಸಾಮಾಧಿ ನೈವಾಸ್ತಿ, ಸಾಮ ಅನ್ನೋದಿಲ್ವೇ ಇಲ್ಲ ಅವರಿಗೆ. ಕ್ರಿಯತಾಂ ಸಮರೋದ್ಯೋಗ, ಅದರಿಂದ ಅನಿವಾರ್ಯವಾಗಿ ಯುದ್ಧ ಮಾಡಬೇಕಿದೆ. ಶಸ್ತ್ರಗಳನ್ನೆಲ್ಲ ತೆಗೆದುಕೊಳ್ಳಿ. ವಾಹನಾನಿ ಚ ಯಾನಾನಿ ಯೋಜಯಂತು ಮಮಾಗತಃ ಮಮಾಮರಾಹ. ವಾಹನಗಳನ್ನೆಲ್ಲ ತಯಾರು ಮಾಡಿಕೊಳ್ಳಿ, ಯಮನನ್ನ ಸೇನಾಧಿಪತಿಯಾಗಿ ಮಾಡಿ ಹೊರಡ್ರಿ ಅಂತ ಹೇಳಿದಾಗ ಅವರು ಕುದುರೆ, ಆನೆ ಮೊದಲಾದವುಗಳನ್ನೆಲ್ಲ ಇಟ್ಟುಕೊಂಡು ಯುದ್ಧಕ್ಕೆ ಅಂತ ಹೊರಟರು. ಅದರಲ್ಲಿ ಜಲೇಶ, ವರುಣ ಪಾಶವನ್ನ ಹಿಡಿದ. ಹುತಾಶನಶ್ಚಾಗರೂಢ, ಮೇಕೆಯನ್ನ ಏರಿ ಅಗ್ನಿದೇವ ಹೊರಟ. ನರಯುಕ್ತ ರಥೇ ದೇವೆ ರಾಕ್ಷಸೇಶೋ ವಿಯಚ್ಚರ. ಕುಬೇರ ಮನುಷ್ಯರನ್ನು ಹೂಡಿದ ರಥದ ಮೇಲೆ ಕುಳಿತುಕೊಂಡಂತ ನರವಾಹನ ಅಂತ ಹೆಸರು. ಕುಬೇರನಿಗೆ ನರವಾಹನ ಅಂತ. ಯಾವುದೇ ಶ್ರೀಮಂತ ಮನುಷ್ಯರನ್ನೇ ಏರೋದು. ಹೀಗಾಗಿ ಕುಬೇರ ರಾಜರಾಜ, ನರವಾಹನ ಅಂತ. ಆ ತರಹ ಅವನು ಹೊರಟ. ಪವನ ದಿಕ್ಪಾಲಕನಾದ ವಾಯುದೇವ ಗದೆಯನ್ನ ಹಿಡಿದ. ತೀಕ್ಷ್ಣ ಖಡ್ಗಯುತೋ ಭೀಮಃ ಸಮರೇ ಸಮವಸ್ಥಿತ ಮಹಾಸಿಂಹ ರವೋ ದೇವೋ ಧನಾಧ್ಯಕ್ಷೋ ಗದಾಯುಧ. ಧನಾಧ್ಯಕ್ಷ ಕುಬೇರ ಗದೆಯನ್ನು ಹಿಡ್ಕೊಂಡಿದ್ದ. ಚಂದ್ರಾದಿತ್ಯರು ಅಂದ್ರೆ ಸೂರ್ಯ ಚಂದ್ರರು ಅವರವರ ಆಯುಧಗಳನ್ನ ಹಿಡಿದುಕೊಂಡಿದ್ರು. ಬೇರೆ 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 ತರಹ ಆಯುಧ ಮೊದಲಾದವುಗಳನ್ನೆಲ್ಲ ಹಿಡಿದು ಅವರೆಲ್ಲ ಹೊರಟರು. ಈ ರೀತಿ ಯುದ್ಧಕ್ಕೆ ಅಂತ ಹೇಳಿ ಹೊರಟು ಚೆನ್ನಾಗಿ ಯುದ್ಧ ಅನ್ನೋದು ಶುರು ಆಯಿತು ಅನ್ನುವಲ್ಲಿಗೆ 149ನೇ ಅಧ್ಯಾಯ. ಭೀಕರವಾದ ಯುದ್ಧ ನಡೆಯಿತು, ಶರವೃಷ್ಟಿಗಳಾಯಿತು, ಅನೇಕ ಜನರ ನಾಶ ಆಯಿತು.
ವೇತಾಳ ಕ್ರೀಡಮಭವತ್ ತತ್ಸಂಕುಲ ರಣಾಜಿರಂ. ಪಿಶಾಚಿಗಳ ಭೇತಾಳಗಳ ಕ್ರೀಡಾಭೂಮಿಯಾಗಿ ಹೋಯ್ತಂತೆ ಅನ್ನುವಲ್ಲಿಗೆ 150ನೇ ಅಧ್ಯಾಯ ಆಗಿದೆ. ಅದನ್ನ ನಾವು ಮತ್ತೆ ಇದರ ಮುಂದುವರಿದ ಭಾಗವನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಹರೇ ರಾಮ.